ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಆಲೂ ಪಫ್ಸ್ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. 1 ಕಪ್ ಮೈದಕ್ಕೆ ಚಿಟಿಕೆಯಷ್ಟು ಉಪ್ಪು, ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರು, ಸ್ವಲ್ಪ ಅಜ್ವೈನ ಮತ್ತು ಜೀರಿಗೆ ಹಾಕ್ಕೊಂಡು ಒಂದು 2 ಚಮಚ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕಿ ನಾದಿ ಅದನ್ನು ರೆಡಿ ಮಾಡಿ ಇಟ್ಬಿಡ್ತೀನಿ. ಒಂದು 5 ನಿಮಿಷ ಚೆನ್ನಾಗಿ ನೆನೆಯಲಿ. ಈ ಕಡೆ ಸ್ಲರ್ರಿ ಮಾಡ್ಕೊಳ್ತಿದ್ದೀನಿ. 1 ಚಮಚದಷ್ಟು ಮೈದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕಿ ನಮ್ಮ ಸ್ಲರ್ರಿ ಅಂದರೆ ದೋಸೆ ಹಿಟ್ಟಿನ ಹದಕ್ಕಿರ್ಬೇಕು ಸ್ಲರ್ರಿ. ಈ ಕಡೆ ಆಲೂಗೆಡ್ಡೆನ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಕಾಳು ಮತ್ತು ರೆಡ್ ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡ್ರ್, ಸ್ವಲ್ಪ ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಮ್ಮ ಆಲೂ ಪಫ್ಸ್ಗೆ ಒಳಗಡೆ ಸ್ಟಫಿಂಗು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ. ಇದನ್ನು ಒಂದು ಓವಲ್ ಶೇಪ್ಗೆ ಮಾಡಿಕೊಂಡು ಮಧ್ಯ ಸ್ಕ್ವೇರ್ ಆಗಿ ನಮ್ಮ ಸ್ಟಫಿಂಗ್ ಇಟ್ಬಿಟ್ಟು ಈ ಸ್ಲರ್ರಿ ಏನಿದೆ ನೋಡಿ ಅದನ್ನು ಎಜ್ಜಿಗೆ ಹಾಕ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ರೋಲಿಂಗ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ರೋಲ್ ಮಾಡಿಕೊಂಡು ಇದನ್ನು ಉಲ್ಟಾ ಮಾಡ್ಕೊಳ್ತೀನಿ. ನಮ್ಮ ಬ್ಯಾಟರ್ ಏನಿದೆ ನೋಡಿ ಅದನ್ನು ಉಲ್ಟಾ ಮಾಡ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ಇದು ಬರಲ್ಲ, ಆ ಶೇಪು ಹಾಗೆ ಉಳ್ಕೊಳ್ಳುತ್ತೆ. ಆ ಸ್ಲರ್ರಿ ಏನು ಮಾಡ್ಕೊಂಡಿದ್ನೋ ಮೈದಾ ಹಿಟ್ಟಿದ್ದು ಅದು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ. ಸೊ ಕಾದಿರೋ ಎಣ್ಣೆಯಲ್ಲಿ ಅದನ್ನು ಮೀಡಿಯಮ್ ಟು ಲೋ ಅಲ್ಲಿ ಕರೆದ್ರೆ ಯಮ್ಮಿಯಾಗಿರೋ ಸ್ನ್ಯಾಕ್ ರೆಡಿ ಆಗುತ್ತೆ. ಥ್ಯಾಂಕ್ ಯು.